ನಿರಂತರ ಸುದ್ದಿ. ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯ, ರಾಜ್ಯದ ಮಾಜಿ ಸಚಿವ ಸಿ.ಟಿ. ರವಿ ಪ್ರಕರಣ ರಾಜ್ಯಾದ್ಯಂತ ಭಾರಿ ದೊಡ್ಡ ಗೊಲ್ಲನ್ನು. ಸಿ.ಟಿ. ರವಿಯವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ರ ಬಗ್ಗೆ ಹೇಳಿದಂಥ ಅವಹೇಳನ ಮಾತು ಬೆಳಗಾವಿಯ ಸುವರ್ಣಸೌಧದಲ್ಲಿ ರಣಾಂಗಣವನ್ನು ಸೃಷ್ಟಿಸಿತು. ಪೊಲೀಸರು ಸಿ.ಟಿ. ರವಿಯವರ ವಿರುದ್ಧ BNS ಸೆಕ್ಷನ್ 75 ಮತ್ತು 79 ಅಡಿಯಲ್ಲಿ ಕೇಸು ದಾಖಲಿಸಿಕೊಂಡು ಹಲವು ಮಂದಿ ಶಾಸಕರ ಮಧ್ಯೆ ಕುಳಿತುಕೊಂಡಿದ್ದಂಥ ರವಿಯವರನ್ನು ಬಂಧಿಸಿ ಎಳೆದೊಯ್ದರು. ಪೊಲೀಸರಿಗೆ FIR ದಾಖಲು ಆದರೆ ಆರೋಪಿಯನ್ನು ಬಂಧಿಸುವಂತಹ ಅಧಿಕಾರ ಇದೆ. ಆ ಪ್ರಕಾರ ಅವರು ಬಂಧಿಸಿದ್ದಾರೆ. ಆದರೆ ಯಾವ ಜುರಿಡಿಕ್ಷನ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತೋ ಆ ಪೊಲೀಸ್ ಸ್ಟೇಷನ್ಗೆ ಕೊಂಡೊಯ್ಯದೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ ಕೊಂಡೊಯ್ದು ಅವರನ್ನು ಇಡೀ ರಾತ್ರಿ ಸುತ್ತಾಡಿಸಿ ಕೊನೆಗೆ ಬೆಳಗಾವಿಯ 5ನೇ JMS ನ್ಯಾಯಾಲಯಕ್ಕೆ ಹಾಜರುಪಡಿಸಿ. ಸಿ.ಟಿ. ರವಿಯವರು ಜನಪ್ರತಿನಿಧಿ ಆಗಿರುವುದರಿಂದ ಆ ನ್ಯಾಯಾಲಯಕ್ಕೆ ಆ ಪ್ರಕರಣದ ಜುರಿಡಿಕ್ಷನ್ ಕಾರ್ಯವ್ಯಾಪ್ತಿ ಬರುವುದಿಲ್ಲ. ಜನಪ್ರತಿನಿಧಿ ನ್ಯಾಯಾಲಯದ್ದು ಬೆಂಗಳೂರಲ್ಲಿ. ಆದ್ದರಿಂದ ಸಿ.ಟಿ. ರವಿಯವರನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಕರೆದುಕೊಂಡು ಹೋಗಲು ಒಂದು ರಹದಾರಿ, ಒಂದು ಪರ್ಮಿಟ್ ಅಂದರೆ ಟ್ರಾನ್ಸಿಟ್ ವಾರಂಟ್ ಅಂತ ಹೇಳ್ತೇವೆ, ಅದು ಬೇಕು ಅಂತೇಳಿ ಕೋರಿದ್ರು. ನ್ಯಾಯಾಲಯ ಟ್ರಾನ್ಸಿಟ್ ವಾರಂಟ್ ಇಶ್ಯೂ ಮಾಡಿದೆ. ಈ ಮಧ್ಯೆ ರವಿ ಅವರ ಪರ ವಕೀಲರು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು. ಅದೇ ವೇಳೆಗೆ ರಾಜ್ಯ ಹೈಕೋರ್ಟಿನಲ್ಲಿ ರವಿ ಅವರ ಪರ ವಕೀಲ ಸಂದೇಶ್ ಚೌಟ ಅವರು ಒಂದು ಅರ್ಜಿ ಸಲ್ಲಿಸಿ ಪೊಲೀಸರು ತನ್ನ ಕಕ್ಷಿದಾರರನ್ನು ಅಕ್ರಮವಾಗಿ ಬಂಧಿಸಿದ್ದಾರೆ, ಆದ್ದರಿಂದ ಅವರನ್ನು ತಕ್ಷಣ ಬಿಡುಗಡೆಗೆ ಆದೇಶ ನೀಡಬೇಕು ಅಂತ ಹೇಳಿ ರವಿಯವರನ್ನು ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬರುವ ಮಧ್ಯೆಯೇ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ರವಿಯವರ ಜಾಮೀನು ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಂಡು ಆಕ್ಷೇಪಣೆಯನ್ನು ದಾಖಲಿಸಿಕೊಂಡು ಶನಿವಾರಕ್ಕೆ ಪ್ರಕರಣವನ್ನು ಮುಂದೂಡಿದ್ದಾರೆ. ರಾಜ್ಯ ಹೈಕೋರ್ಟಿನ ಜಸ್ಟಿಸ್ MG ಉಮಾ ಮೇಡಮ್ ಅವರ ಬೆಂಚಿನಲ್ಲಿ ರವಿ ಪರ ವಕೀಲ ಸಂದೇಶ್ ಚೌಟ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ವಕೀಲರ ವಾದವನ್ನು ಆಲಿಸಿದ ಜಸ್ಟಿಸ್ MG ಉಮಾ ಅವರು ತಕ್ಷಣವೇ ಆರೋಪಿಯನ್ನು ಎಲ್ಲಿದ್ದಾರೋ ಅಲ್ಲಿಯೇ ಬಿಡುಗಡೆ ಮಾಡಬೇಕು ಅಂತ ಆದೇಶ ಹೊರಡಿಸಿದರು. ಆ ಆದೇಶ ಪ್ರತಿಯನ್ನು ಹಿಡಿದುಕೊಂಡು ರವಿಪರ ವಕೀಲರು ಬೆಳಗಾವಿ ಕಡೆಗೆ ಹೊರಟಾಗ ಬೆಳಗಾವಿ ಪೊಲೀಸರು ರವಿಯವರನ್ನು ಬೆಂಗಳೂರು ಕಡೆಗೆ ಕರ್ಕೊಂಡು ಬರ್ತಾಯಿದ್ರು. ಕೊನೆಗೆ ದಾವಣಗೆರೆಯಲ್ಲಿ ಪೊಲೀಸರಿಗೆ ಹೈಕೋರ್ಟ್ ಆದೇಶ ಪ್ರತಿಯನ್ನು ಕೊಟ್ಟು ಅವರನ್ನು ಬಿಡುಗಡೆಗೊಳಿಸಲಾಗಿದೆ. ಈ ಘಟನೆ ಏನನ್ನು ಸೂಚಿಸುತ್ತದೆ ಅಂತ ಹೇಳಿದರೆ, ಪೊಲೀಸರು ತಮ್ಮ ಮೂಗಿನ ನೇರಕ್ಕೆ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. BNS ಸೆಕ್ಷನ್ 75 ಮತ್ತು 79 ಅದರಲ್ಲಿ ಒಂದು ಸೆಕ್ಷನ್ ಬೇಲೇಬಲ್ ಆಗಿದ್ದರೆ ಮತ್ತೊಂದು ಸೆಕ್ಷನ್ ನಾನ್ ಬೇಲೇಬಲ್. ಮಹಿಳೆಯ ಘನತೆಗೆ ಕುಂದು ತರುವಂತಹ ಸೆಕ್ಷನ್ 75 BNS ಅದು ನಾನ್ ಬೇಲೇಬಲ್. ನಾನ್ ಬೇಲೇಬಲ್ ಅಂದರೆ ಪೊಲೀಸ್ ಠಾಣೆಯಲ್ಲಿ ತನಿಖಾಧಿಕಾರಿ ಜಾಮೀನು ಕೊಡಲಿಕ್ಕೆ ಬರುವುದಿಲ್ಲ. ಆದರೆ ಸೆಕ್ಷನ್ 79ರಲ್ಲಿ ಜಾಮೀನು ಕೊಡ್ಬೋದು. ಆದರೆ FIRನಲ್ಲಿ ಎರಡೂ ಸೆಕ್ಷನ್ಗಳಿರೋದರಿಂದ ಅದಕ್ಕೆ ಠಾಣೆಯಲ್ಲಿ ಜಾಮೀನು ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ನ್ಯಾಯಾಲಯ ಜಾಮೀನು ಕೊಡ್ಬೋದು, JMS ನ್ಯಾಯಾಲಯ ಜಾಮೀನು ಕೊಡ್ಬೋದು. ಆದರೆ JMS ನ್ಯಾಯಾಲಯಕ್ಕೆ ಸಿ.ಟಿ. ರವಿಯವರು ಜನಪ್ರತಿನಿಧಿಯಾಗಿರುವುದರಿಂದ ಅವರ ವಿರುದ್ಧದ ಪ್ರಕರಣಗಳ ವಿಚಾರಣೆಗಾಗಿಯೇ ವಿಶೇಷ ನ್ಯಾಯಾಲಯ ಇರುವುದರಿಂದ, ಅದು ಸಹ ಸೆಷನ್ಸ್ ಕೋರ್ಟು ಮಟ್ಟದ ನ್ಯಾಯಾಲಯ ಆಗಿರುವುದರಿಂದ ಅವರು ಆ ಪ್ರಕರಣವನ್ನು ಆ ಕೋರ್ಟಿಗೆ
ವರ್ಗಾಯಿಸಬೇಕು. ಆದ್ದರಿಂದ ಅವರು ಆ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಹೈಕೋರ್ಟು ಈ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಸಿ ಟಿ ರವಿಯವರನ್ನು ನಿಂತ ನೆಲದಲ್ಲೇ ಬಿಡುಗಡೆ ಮಾಡಬೇಕೆಂದು ಆದೇಶ ಮಾಡಿದೆ. ಆ ಆದೇಶದಲ್ಲಿ ಅವರನ್ನು ಜಾಮೀನು ತೆಗೆದುಕೊಂಡು ಬಿಡಬೇಕು ಎನ್ನುವುದನ್ನು ಮೆನ್ಷನ್ ಮಾಡಿಲ್ಲ. ಅಂದರೆ ಪೊಲೀಸರು ಮಾಡಿದ್ದು ಅಕ್ಷಮ್ಯ ಅಪರಾಧ, ಕಾನೂನಿಗೆ ವಿರುದ್ಧವಾದದ್ದು ಎನ್ನುವುದನ್ನು ಹೈಕೋರ್ಟು ಮನಗಂಡಿದೆ. ಯಾವುದೇ ಪ್ರಕರಣ ದಾಖಲಾಗಲಿ, ಅದರಲ್ಲಿ ಎಷ್ಟೇ ಮಂದಿ ಅಪರಾಧಿಗಳು ಇರಲಿ, ದಾಖಲಾದಂತಹ ಪ್ರಕರಣಗಳ ಸೆಕ್ಷನ್ಗಳ ಆಧಾರದಲ್ಲಿ ಶಿಕ್ಷೆಯ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. ಕೊಲೆ ಪ್ರಕರಣ ಆದರೆ ಅದಕ್ಕೆ ಜೀವಾವಧಿ ಶಿಕ್ಷೆಯಿಂದ ಮರಣದಂಡನೆಯವರೆಗೆ ಶಿಕ್ಷೆ ಇದೆ. ಅತ್ಯಾಚಾರ ಪ್ರಕರಣ ಆದರೆ 10 ವರ್ಷದಿಂದ ಜೀವಾವಧಿ ಶಿಕ್ಷೆಯವರೆಗೆ ಶಿಕ್ಷೆ ಇದೆ. ಕೊಲೆ ಪ್ರಯತ್ನ ಅಂತ ಆದರೆ 10 ವರ್ಷದವರೆಗೆ ಶಿಕ್ಷೆ ಇದೆ. ಯಾಕಂತ ಹೇಳಿದರೆ ಕೇಂದ್ರ ಸರ್ಕಾರ ಹೊಸದಾಗಿ ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿ ಮಾಡಿದ ಸಂದರ್ಭದಲ್ಲಿ, ಭಾರತೀಯ ನ್ಯಾಯಶಾಸ್ತ್ರ ಸಂಹಿತೆಯನ್ನು ಜಾರಿ ಮಾಡಿದ ಸಂದರ್ಭದಲ್ಲಿ, ಭಾರತೀಯ ಸಾಕ್ಷ್ಯ ಸಂಹಿತೆಯನ್ನು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಪ್ರಕರಣಗಳ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಿದೆ. ಸದ್ಯಕ್ಕೆ ಸಣ್ಣ ಮಟ್ಟಿನ ಹೊಡೆದಾಟ ಪ್ರಕರಣ ಆದರೂ ಸಹ ಅದು ನಾನ್ ಕಾಸ್ಗೇಬಲ್ ಆಫೆನ್ಸ್ ಆಗಿದ್ದರೆ ಶಿಕ್ಷೆಯ ಪ್ರಮಾಣ 3 ವರ್ಷಕ್ಕಿಂತ ಜಾಸ್ತಿ ಇದೆ, ಅಂದರೆ 7 ವರ್ಷಕ್ಕಿಂತ ಕಡಿಮೆ ಇದೆ ಅಂತೇಳಿ. ಸುಪ್ರೀಂ ಕೋರ್ಟ್ನ ರೂಲಿಂಗ್ ಪ್ರಕಾರ 7 ವರ್ಷಕ್ಕಿಂತ ಕಡಿಮೆ ಇರುವಂತಹ ಶಿಕ್ಷೆಯ ಪ್ರಮಾಣವಿರುವಂತಹ ಸೆಕ್ಷನ್ಗಳ ಅಡಿಯಲ್ಲಿ ಯಾವುದೇ ಪ್ರಕರಣ ದಾಖಲಾದರೆ ಆರೋಪಿಯನ್ನು ಬಂಧಿಸುವಂತಿಲ್ಲ. ಬದಲಾಗಿ ಆತನಿಗೆ 41A ಅಡಿಯಲ್ಲಿ ನೋಟಿಸು ಕೊಡಬೇಕು. ತಮ್ಮ ಮೇಲೆ ಇಂತಿಂಥ ಕ್ರೈಮ್ ನಂಬರ್ ಅಡಿಯಲ್ಲಿ, ಇಂತಿಂಥ ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಾಗಿದೆ, ತನಿಖೆ ಮುಂದುವರಿದಿದೆ, ಈ ಪ್ರಕರಣದಲ್ಲಿ ತಮ್ಮ ಹಾಜರಾತಿ ಅಗತ್ಯ ಇರುವುದರಿಂದ ಮತ್ತು ನಿಮ್ಮನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿರುವುದರಿಂದ ಇಂಥ ತಾರೀಕಿನಂದು ಇಷ್ಟು ಗಂಟೆಗೆ ಈ ಕೆಳಗೆ ಸಹಿ ಮಾಡಿರುವ ತನಿಖಾಧಿಕಾರಿಯ ಮುಂದೆ ಹಾಜರಾಗಬೇಕು ಎಂದು ನೋಟಿಸು ಕೊಡಬೇಕು. ಆ ನೋಟಿಸನ್ನು ಖುದ್ದಾಗಿ ಆಪಾದಿತನಿಗೆ ಜಾರಿ ಮಾಡಬೇಕು. ಆ ನೋಟಿಸು ಪಡ್ಕೊಂಡಂಥ ಆಪಾದಿತ ಸೂಚಿಸಿದ ಸಮಯಕ್ಕೆ ತನಿಖಾಧಿಕಾರಿಯ ಮುಂದೆ ಹಾಜರಾಗಬೇಕು. ಆಗ ತನಿಖಾಧಿಕಾರಿಯು ಆತನ ಮೇಲಿರುವ ಆರೋಪದ ಬಗ್ಗೆ ವಿಚಾರಣೆ ಮಾಡ್ತಾರೆ. ಮಾಡಿ ಆತನ ಅಭಿಪ್ರಾಯವನ್ನು ಕೇಳ್ತಾರೆ. ಘಟನೆ ನಡೆದದ್ದು ಸರಿಯೋ, ಘಟನೆಯಲ್ಲಿ ಭಾಗಿಯಾದದ್ದು ಹೌದೋ ಎನ್ನುವುದನ್ನು ಎಲ್ಲವನ್ನು ಕೇಳ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಆತನ ಬಂಧನದ ಅವಶ್ಯಕತೆ ಇದ್ದರೆ ಬಂಧಿಸ್ತಾರೆ, ಇಲ್ಲ ಇದ್ದರೆ ಬಿಟ್ಟು ಕಳಿಸ್ತಾರೆ. ಭಾರತೀಯ ಕಾಯ್ದೆಗಳ ಪ್ರಕಾರ, ನ್ಯಾಯ ಕಾಯ್ದೆಗಳ ಪ್ರಕಾರ ಯಾವ ಪುಸ್ತಕದಲ್ಲಿಯೂ ಆರೋಪಿಯನ್ನು ಬಂಧನಕ್ಕೆ ಒಳಪಡಿಸಬೇಕು ಎನ್ನುವುದಿಲ್ಲ. ಆದರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಇದೆ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಹೇಳ್ತೇವೆ. ಆ ಕಾಯ್ದೆ ಅನ್ವಯ ಮೆಟೀರಿಯಲ್ ಎವಿಡೆನ್ಸ್ ಅಗತ್ಯ ಇದ್ದರೆ ಆರೋಪಿಯನ್ನು ಬಂಧಿಸಬೇಕು ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಆರೋಪಿಯೇ ಕೃತ್ಯಕ್ಕೆ ಸೊತ್ತುಗಳನ್ನು ತೋರಿಸಿಕೊಡಬೇಕು. ಕೃತ್ಯಕ್ಕೆ ಕತ್ತಿ ಬಳಕೆಯಾಗಿರ್ಬೋದು, ಪಿಸ್ತೂಲ್ ಬಳಕೆಯಾಗಿರ್ಬೋದು, ಸೋಂಟೆ ಬಳಕೆಯಾಗಿರ್ಬೋದು, ಕಲ್ಲು ಬಳಕೆಯಾಗಿರ್ಬೋದು, ಮತ್ತು ಆತ ಉಪಯೋಗಿಸುವ ಮೊಬೈಲ್ ಬಳಕೆಯಾಗಿರ್ಬೋದು, ಮತ್ತು ಬೇರೆ ಬೇರೆ ಸೊತ್ತುಗಳು ಬಳಕೆ ಆಗಿರ್ಬೋದು. ಆ ಎಲ್ಲ ಸೊತ್ತುಗಳನ್ನು ತನಿಖೆಯ ಸಂದರ್ಭದಲ್ಲಿ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಇರ್ತದೆ. ಆ ಸ್ವಾಧೀನಪಡಿಸಿಕೊಳ್ಳುವಂತಹ ಮಾಜರು ಪ್ರಕ್ರಿಯೆಯನ್ನು ಪೊಲೀಸರು ಮಾಡಬೇಕಾದ್ರೆ ಆರೋಪಿಯ ಸಮಕ್ಷಮದಲ್ಲೇ ಮಾಡಬೇಕು. ಎಲ್ಲೋ ಇದ್ದ ಕಲ್ಲನ್ನು ತಂದು
ಮಹಾಜರು ಮಾಡಲಿಕ್ಕೆ ಬರುವುದಿಲ್ಲ, ಆರೋಪಿಯೇ ಅದನ್ನು ತೋರಿಸಿಕೊಡಬೇಕು. ಇಂತಹ ಸಂದರ್ಭದಲ್ಲಿ ಆರೋಪಿಯ ಬಂಧನ ಅಗತ್ಯವಿರುತ್ತದೆ ಹೊರತು ಬೇರೆ ಸಂದರ್ಭದಲ್ಲಿ ಆರೋಪಿಯನ್ನು ಬಂಧಿಸಲೇಬೇಕು ಎನ್ನುವಂತಹ ಕಟ್ಟುಪಾಡುಗಳು ಇಲ್ಲ, ಅನಿವಾರ್ಯತೆಯೂ ಇಲ್ಲ. ಆದರೆ ಪೊಲೀಸರು ಪ್ರತಿಯೊಂದು ಸಂದರ್ಭದಲ್ಲಿಯೂ ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಅಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳ್ತಾರೆ, 41A ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದೀರಾ ಅಂತೇಳಿ. ಒಂದು ವೇಳೆ 41A ಅಡಿಯಲ್ಲಿ ನೋಟಿಸ್ ಕೊಡದೇ ಇದ್ದರೆ ವಿಚಾರಣಾ ನ್ಯಾಯಾಧೀಶರೇ ಆರೋಪಿಗೆ ಸೆಲ್ಫ್ ಬಾಂಡಲ್ಲಿ ಬಿಡ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟು ಸೂಚನೆ ಇದೆ. ರವಿ ಅವರ ವಿಚಾರದಲ್ಲಿ ಆಗಿರುವುದು ಅದು. ಇಲ್ಲಿ ಮತ್ತೊಂದು ಅಂಶವನ್ನು ಯಾರು ಗಂಭೀರವಾಗಿ ಗಮನಿಸಲಿಲ್ಲ. ಸಿ.ಟಿ. ರವಿಯವರು ಹೋರಾಟದ ಮೂಲಕ ಬಂದವರು. ಅವರ ರಾಜಕೀಯ ಜೀವನಕ್ಕೆ ಸುಮಾರು 33 ವರ್ಷಗಳ ಇತಿಹಾಸ ಇದೆ. ರಾಮ ಜನ್ಮಭೂಮಿ ಮುಕ್ತಿ ಹೋರಾಟದಿಂದ ಆರಂಭಗೊಂಡು ದತ್ತಪೀಠದ ಹೋರಾಟದವರೆಗೆ ಬಜರಂಗ ದಳದಂತಹ ಹಿಂದೂಪರ ಸಂಘಟನೆಯಲ್ಲಿ ಮುಂಚೂಣಿ ನಾಯಕರಾಗಿ ಗುರುತಿಸಿಕೊಂಡರು. 10 ಕೇಸುಗಳು ಅವರ ಮೇಲೆ ದಾಖಲಾಗಿವೆ. ಹಲವಾರು ಬಾರಿ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದಾರೆ, ವಧೆಯನ್ನು ತಿಂದಿದ್ದಾರೆ, ಜೈಲಿಗೂ ಹೋಗಿದ್ದಾರೆ, ಜಾಮೀನನ್ನು ಪಡ್ಕೊಂಡಿದ್ದಾರೆ. ಆದ್ದರಿಂದ ಅವರಿಗೆ ಪೊಲೀಸು, ಕೇಸು, ಜೈಲು, ಬೇಲು, ಪೊಲೀಸ್ ವಿಚಾರಣೆ, ನ್ಯಾಯಾಲಯದ ವಿಚಾರಣೆ ಯಾವುದು ಹೊಸತಲ್ಲ. ಈ ಪ್ರಕರಣವು ಸಹ ಅವರಿಗೆ ವಿಶೇಷವಾದಂತಹ ಆಘಾತವನ್ನು ಉಂಟು ಮಾಡುವಂಥ ಪ್ರಕರಣ ಅಲ್ಲ. ಆದರೆ ಅವರು ಹೇಳುವ ಪ್ರಕಾರ ನಾನು ಆ ಶಬ್ದ ಬಳಸಿಲ್ಲ ಅಂತ ಹೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಸಿ.ಟಿ. ರವಿಯವರು ಅಂತಹ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ. ಒಂದು ವೇಳೆ ಸಿ.ಟಿ. ರವಿಯವರು ಆ ಶಬ್ದವನ್ನು ಬಳಸಿದ್ದೇ ಆದರೆ ಅದು ಅಕ್ಷಮ್ಯ ಅಪರಾಧ. ಯಾಕಂತ ಹೇಳಿದರೆ BJPಯವರು ಹೆಣ್ಣನ್ನು ತಾಯಿಗೆ ಹೋಲಿಸ್ತಾರೆ, ಭಾರತ ಮಾತೆಗೆ ಹೋಲಿಸ್ತಾರೆ. ಅವರೊಂದು ಗೋವನ್ನು ಸಹ ದೇವರಂತ ಹೇಳ್ತಾರೆ. ಅಂಥವರ ಬಾಯಿಂದ ಅಂಥ ಮಾತು ಬಂದರೆ ಅದು ಕ್ಷಮಿಸಲು ಯೋಗ್ಯವಲ್ಲ. ಆದರೆ ಆ ಮಾತು ಬಂದದ್ದು ಎಲ್ಲಿ? ಅದು ವಿಧಾನ ಪರಿಷತ್ತಿನ ಒಳಗೆ. ಸಿ.ಟಿ. ರವಿಯವರು ವಿಧಾನ ಪರಿಷತ್ತಿನ ಸನ್ಮಾನ್ಯ ಸದಸ್ಯರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕಿ ವಿಧಾನಸಭೆಯ, ಆದರೆ ಅವರು ಸಚಿವೆಯ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಇದ್ದರು. ಅಲ್ಲಿ ಚರ್ಚೆ ಆಗುತ್ತಿದ್ದದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ ಮಾತಿನ ಬಗ್ಗೆ. ಆಗ ಎರಡೂ ಪಕ್ಷದ ಸದಸ್ಯರು ಪರಸ್ಪರ ಗಲಾಟೆಯಲ್ಲಿ ತೊಡಗಿದ್ದರು. ಮಾನ್ಯ ಸಭಾಪತಿ ಬಸವರಾಜ ಹೊರಟ್ಟಿಯವರು ಸದನವನ್ನು ಮುಂದೂಡಿ ಹೋಗಿದ್ದರು. ಆದರೂ ಗಲಾಟೆ ನಿಂತಿರಲಿಲ್ಲ. ಮತ್ತು ಅವರವರು ಊಟಕ್ಕೆ ಹೋಗಿದ್ದರು. ಊಟಕ್ಕೆ ಹೋಗಿ ವಾಪಸ್ಸು ಬಂದಾಗ ಸಿ.ಟಿ. ರವಿಯವರ ಮೇಲೆ ಹಲ್ಲೆಗೆ ಯತ್ನ ಆಯಿತು ಕಾರಿಡಾರ್ನಲ್ಲಿ. ಆ ಸಂದರ್ಭದಲ್ಲಿ ಮಾರ್ಷಲ್ಗಳು ಅಡ್ಡ ಬಂದರು, ಅವರನ್ನು ಸುವರ್ಣಸೌಧದ ಒಳಗೆ ಬಿಟ್ಟರು. ಅಲ್ಲಿಗೂ ಬಂದು ಅವರ ಮೇಲೆ ಹಲ್ಲೆಗೆ ಯತ್ನ ಆಯಿತು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಸಹಾಯಕರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚೆನ್ನರಾಜ ಹಟ್ಟಿಹೊಳೆಯವರ ಆಪ್ತ ಸಹಾಯಕರು ಮತ್ತು ಇಬ್ಬರು ಸೇರಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದರು. ಮತ್ತು ಅವರನ್ನು ಮಾರ್ಷಲ್ಗಳು ರಕ್ಷಣೆ ಮಾಡಿದರು. ಈ ಸಂಬಂಧ ಕೇಸು ದಾಖಲಾಗಬೇಕು ಅಂತ ಹೇಳಿ ಸಿ.ಟಿ. ರವಿಯವರು ಧರಣಿ ಕುಳಿತಂಥ ಸಂದರ್ಭದಲ್ಲಿ ಸ್ಥಳೀಯ ಹಿರೇಬಾಗವಾಡಿ ಪೊಲೀಸ್ ಠಾಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದಂತಹ ದೂರಿನ ಮೇರೆಗೆ ಸಿ.ಟಿ. ರವಿಯವರ ಮೇಲೆ ಕೇಸಾಗಿದೆ. ಆ ಕೇಸಿನ ಸಂಬಂಧವಾಗಿ ಪೊಲೀಸರು ಸಿ.ಟಿ. ರವಿಯವರನ್ನು ಎಳ್ಕೊಂಡು ಹೋಗಿ ವಿಚಾರಣೆ ಮಾಡಿದರು, ಊರಿಡೀ ಸುತ್ತಾಡಿದರು. ಮತ್ತು ಕೊನೆಗೆ ಅದು ಹೈಕೋರ್ಟಿಗೆ ಹೋಗಿ ಹೈಕೋರ್ಟಿಂದ ರಿಲೀಸ್ ಆದರು. ಸದನದ ನಿಯಮಾವಳಿ ಪ್ರಕಾರ ಯಾರು ಸದನದ ಅಧ್ಯಕ್ಷರಿದ್ದಾರೆ, ಅಂದರೆ ವಿಧಾನಸಭೆಯಲ್ಲಿ ಆದರೆ ಸ್ಪೀಕರ್, ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಯವರು.
ಅವರ ಗಮನಕ್ಕೆ ಈ ವಿಚಾರವನ್ನು ತರಬೇಕಿತ್ತು. ಆಲ್ರೆಡಿ ಆ ವಿಚಾರವನ್ನು ಸಭಾಪತಿ ಹೊರಟ್ಟಿಯವರ ಗಮನಕ್ಕೆ ತರಲಾಗಿತ್ತು. ಹೊರಟ್ಟಿಯವರು ವಿಧಾನ ಪರಿಷತ್ತಿನ CCTV ಫುಟೇಜ್ಗಳನ್ನೆಲ್ಲ ಗಮನಿಸಿ ಸಂಜೆ 4 ಗಂಟೆಗೆ ರೂಲಿಂಗ್ ಕೊಟ್ಟಿದ್ದರು. ಸದನದ ಸದಸ್ಯರು ಗೌರವವನ್ನು ಕಾಪಾಡಿಕೊಳ್ಳಬೇಕು ಎನ್ನುವುದು ಅವರ ರೂಲಿಂಗ್ನ ಮುಖ್ಯ ಉದ್ದೇಶ ಆಗಿತ್ತು. ಮತ್ತು CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಹೇಳಿದ ಮಾತಿಗೆ ದಾಖಲೆಗಳು ಇಲ್ಲ ಅಂತ ಹೇಳಿದರು. ಯಾಕೆ ದಾಖಲೆಗಳು ಇಲ್ಲ ಅಂತ ಹೇಳಿದರೆ, ಅವರಿಬ್ಬರು ಆ ಮಾತನಾಡಿದ ಸಂದರ್ಭದಲ್ಲಿ ಸಭಾಪತಿಯವರು ಪೀಠದಲ್ಲಿ ಇರಲಿಲ್ಲ. ಯಾಕಂದರೆ ಸದನವನ್ನು ಒಂದು 10 ನಿಮಿಷಗಳ ಕಾಲ 20 ನಿಮಿಷಗಳ ಕಾಲ ಮುಂದೂಡಿ ಅವರು ಚೇಂಬರಿಗೆ ಹೋಗಿದ್ದರು. ಯಾವಾಗ ಸಭಾಪತಿಯವರು ಅವರ ಪೀಠದಿಂದ ಎದ್ದು ನಿಲ್ತಾರೋ ಆ ಸಂದರ್ಭದಲ್ಲಿ ಸದನದ ಆಡಿಯೋ ವಿಡಿಯೋ ಎಲ್ಲವೂ ಸ್ತಬ್ಧ ಆಗ್ತದೆ. ಪುನಃ ಸ್ಪೀಕರ್ ಅವರು ಬಂದು ಕುಳಿತುಕೊಂಡಂಥ ಸಂದರ್ಭದಲ್ಲಿ ಅದು ಪುನಃ ಆನ್ ಆಗುತ್ತೆ. ಆಡಿಯೋ ವಿಡಿಯೋ ಬಂದಾಗಿದ್ದಂಥ ಸಂದರ್ಭದಲ್ಲಿ ಈ ಮಾತುಕತೆ ನಡೆದಿದೆ ಎನ್ನುವುದು ಸ್ಪಷ್ಟ ಆಗಿದೆ. ಆದ್ದರಿಂದ ಅದಕ್ಕೆ ದಾಖಲೆ ಸಿಗಲಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂಥ ದೂರನ್ನು ಹಿರೇಬಾಗವಾಡಿ ಪೊಲೀಸರು ದಾಖಲಿಸಿಕೊಂಡದ್ದು ಹೇಗೆ? ಅದರಲ್ಲಿ ಕಾಂಜುಗಬಲ್ ಅಫೆನ್ಸ್ ಇತ್ತು. ಮಹಿಳೆಯ ಘನತೆಗೆ ಕುಂದು ತರುವಂತಹ ಮಾತುಗಳನ್ನು ಆಡಿದ್ದಾರೆ ಎನ್ನುವುದು ಕಾಂಜುಗಬಲ್ ಅಫೆನ್ಸ್. FIR ಮಾಡುವಂತಹ ಅಪರಾಧ. ಆದರೆ ಎಲ್ಲಿ ಆದದ್ದು, ಸ್ಥಳ ಯಾವುದು? ಅದು ವಿಧಾನ ಪರಿಷತ್ತು. ವಿಧಾನ ಪರಿಷತ್ತಿನ ಒಳಗೆ ಸಭಾಪತಿಯವರು ಕಸ್ಟೋಡಿಯನ್. ಕಾನೂನು ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು CT ರವಿಯವರ ವಿರುದ್ಧ ಸಭಾಪತಿಯವರಿಗೆ ದೂರು ನೀಡಬೇಕಿತ್ತು. ಸದನದ ನಿಯಮಾವಳಿ ಪ್ರಕಾರ ಸಭಾಪತಿಯವರು ಆ ದೂರನ್ನು ವಿಮರ್ಶಿಸಿ ಇದು ಸಂಜ್ಞೆಯ ಅಪರಾಧ ಅಂತ ತೀರ್ಮಾನಕ್ಕೆ ಬಂದರೆ ಸದನದ ಕಾರ್ಯದರ್ಶಿಯವರ ಮೂಲಕ ಪೊಲೀಸ್ ಠಾಣೆಗೆ ದೂರು ಕೊಡಿಸಬೇಕಿತ್ತು. ಆ ದೂರು ದಾಖಲಾಗಬೇಕಿತ್ತು. ಹೊರತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಕೊಟ್ಟ ದೂರು ದಾಖಲಾಗುವುದಲ್ಲ. ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡೇ CT ರವಿಯವರ ಪರ ವಕೀಲ ಸಂದೇಶ್ ಚೌಟ ಅವರು ರಾಜ್ಯ ಹೈಕೋರ್ಟಿನಲ್ಲಿ FIR ಸ್ಕ್ವಾಶ್ಗೆ ಅರ್ಜಿ ಹಾಕಿರುವುದು ಸೆಕ್ಷನ್ 482 ಅಡಿಯಲ್ಲಿ. ಆ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ಅತಿರೇಕದಿಂದ ವರ್ತಿಸಿದ್ದಾರೆ ಎನ್ನುವ ತೀರ್ಮಾನಕ್ಕೆ ಜಸ್ಟಿಸ್ ಉಮಾ ಮೇಡಮ್ ಬಂದಿರುವುದು. ಆದ್ದರಿಂದ ಅವರು ಶಾಸಕ ರವಿ ಅವರನ್ನು ನಿಂತ ಜಾಗದಲ್ಲೇ ಬಿಟ್ಟು ಕಳಿಸಬೇಕು ಅಂತ ಆದೇಶ ಹೊರಡಿಸಿರುವುದು. ಇಲ್ಲದ್ರೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ನ್ಯಾಯಾಲಯ ಅಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವುದೇ ಇಲ್ಲ. ಅದು ಕೆಳಹಂತದ ನ್ಯಾಯಾಲಯ ಆಗಿರ್ಬೋದು, ಮೇಲಂತದ ನ್ಯಾಯಾಲಯಗಳೇ ಆಗಿರ್ಬೋದು. ಅವರ ಎದುರಿಗೆ ಪೊಲೀಸರು ಹಾಜರುಪಡಿಸಿದಂಥ ಆರೋಪಿಯ ಮೇಲೆ ಅವರು ವಿಚಾರಣೆ ನಡೆಸ್ತಾರೆಯೇ ಹೊರತು ಎಲ್ಲೋ ಇರುವಂಥ ಆರೋಪಿಯ ಬಗ್ಗೆ ವಿಚಾರಣೆ ನಡೆಸುವುದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಹೈಕೋರ್ಟಿಗೆ ಹಾಜರಾದಂತಹ ವಕೀಲ ಶ್ಯಾಮ್ ಸುಂದರ್ ಅವರು ಅದನ್ನೇ ಹೇಳಿದರು. CT ರವಿಯವರನ್ನು ಅಕ್ರಮವಾಗಿ ಬಂಧನದಲ್ಲಿಟ್ಟಿದ್ದಾರೆ ಅಂದರೆ ನೀವು ಹೇಬಿಯಸ್ ಕಾರ್ಪಸ್ ಹಾಕಿ ಅಂತ ಹೇಳಿ. ಆಗ ಸಂದೇಶ ಹೊರಟರು, ಅದಕ್ಕೆ ಪ್ರತ್ಯುತ್ತರ ಕೊಟ್ಟರು. ಇಂಥ ಪ್ರತಿವಾದದ ಸಂದರ್ಭದಲ್ಲಿ ರಾಜ್ಯ ಹೈಕೋರ್ಟು ಇಂತಹ ಆದೇಶವನ್ನು ಹೊರಡಿಸಿದೆ. ಯಾಕಂತ ಹೇಳಿದರೆ ಪೊಲೀಸರು ಕಾನೂನನ್ನು ಗಾಳಿಗೆ ತೂರಿ ಸರ್ಕಾರದ ಪ್ರಮುಖರನ್ನು ಮೆಚ್ಚಿಸಲು ಈ ರೀತಿಯ ಪ್ರಯತ್ನ ನಡೆಸಿದ್ದಾರೆ ಎನ್ನುವುದಂತೂ ಸ್ಪಷ್ಟ. ಇದರಿಂದ ವಿಧಾನ ಪರಿಷತ್ ಸದಸ್ಯ CT ರವಿಯವರು ಭಾರತೀಯ ಜನತಾ ಪಕ್ಷದ ಯುವ ಐಕಾನ್ ಆಗಿ ಹೊರಹೊಮ್ಮಿದ್ದಾರೆ. ಇದು ಸರ್ಕಾರ ಮಾಡಿದಂಥ ಅಕ್ಷಮ್ಯ ತಪ್ಪು. ನಿರಂತರ ಸುದ್ದಿ